ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ಈ ದಿನ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಬೀಟ್ರೂಟಲ್ಲಿ ಒಂದು ಸೈಡ್ ಡಿಶ್ ಅಂತಲೇ ಅಂದ್ಕೊಳ್ಳಿ, ಅಥವಾ ಚಪಾತಿಗೂ ತಿನ್ಬೋದು, ರೊಟ್ಟಿಗೂ ತಿನ್ಬೋದು. ಮೊಸರು ಹಾಕ್ಕೊಂಡು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ. ಬೀಟ್ರೂಟ್ ಕಲರ್ ನೋಡಿದರೆ ಗೊತ್ತಾಗುತ್ತೆ ಇದರಲ್ಲಿ ಯಾವ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ. ಬ್ಲಡ್ ಥರ ಇದೆ, ಅಂದರೆ ಐರನ್ ಕಂಟೆಂಟು ಇದರಲ್ಲಿ ಜಾಸ್ತಿ ಇರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು, ಹಸಿಮೆಣಸಿನ್ಕಾಯಿ ಬೇಡ ಆದರೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಕರಿಬೇವು ಮತ್ತು ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ತುರಿದಿಟ್ಟಿರ್ತಕ್ಕಂಥ ಬೀಟ್ರೂಟು, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದು ಕಡೆ ಜೋಡಿಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಇಂಗು, ಕಡಲೆಬೇಳೆ, ಸಾಸಿವೆ, ಬೇಕಾದರೆ ಜೀರಿಗೆ ಹಾಕ್ಕೊಳ್ಳಿ. ತವ ಇಟ್ಬಿಟ್ಟು ತವಾದಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಬಿಡಿ. ಅದು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಅದು ಚಟಪಟ ಅಂತ ಸಿಡಿದಾಗ ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು. ಹುರಿದಾದ್ಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಚೆನ್ನಾಗಿ ಬಾಡಿಸಿದ ಮೇಲೆ ಈರುಳ್ಳಿ ಹಾಕಬೇಕು. ಇದರಲ್ಲಿ ಐರನ್ ಕಂಟೆಂಟು ತುಂಬ ಇರೋದ್ರಿಂದ ಇದು ಪ್ಯಾಕ್ ಆಫ್ ವಿಟಮಿನ್ ವೆಜಿಟೇಬಲ್ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ B9 ಕೂಡ ಇದೆ, ವಿಟಮಿನ್ B12 ಇದೆ, ಫೋಲೇಟ್ ಅಂತ ಒಂದಿದೆ, ಪೊಟ್ಯಾಷಿಯಮ್ ಇದೆ, ಮೆಗ್ನೀಷಿಯಮ್ ಇದೆ. ಇದರಲ್ಲಿ ರಿಚ್ ಇನ್ ಡಯಟರಿ ಫೈಬರ್, ನ್ಯೂಟ್ರಿಯೆಂಟ್ಸ್. ಇದರಲ್ಲಿರೋ ಐರನ್ ಕಂಟೆಂಟಿಂದ ಹೇರ್ ಗ್ರೋತ್ ಕೂಡ ಆಗುತ್ತೆ. ಇದರಲ್ಲಿ ನ್ಯೂಟ್ರಿಷನಲ್ ಪ್ರೊಫೈಲು ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಕ್ಯಾರೆಕ್ಟರ್ ಇರೋದ್ರಿಂದ ಇದು ತುಂಬ ಬೆನಿಫಿಷಿಯರಿ ವೆಜಿಟೇಬಲ್ಲು. ಈಗ ಬೀಟ್ರೂಟ್ ಹಾಕಿ ಒಂದು 3-4 ನಿಮಿಷ ಬೇಯಿಸಬೇಕು. ನೀರು ಹಾಕೋ ಅವಶ್ಯಕತೆ ಇರಲ್ಲ. ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಮುಚ್ಚಿಡಿ. ಒಂದು 3-4 ನಿಮಿಷ ಆದಮೇಲೆ ತೆಗೆದು, ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ, ಸ್ವೀಟ್ನೆಸ್ ಬರುತ್ತೆ. ಹಾಗಾಗಿ ತೆಂಗಿನಕಾಯಿ ಹಾಕ್ಬಿಡಿ. ಗಾರ್ನಿಷಿಂಗಿಗೆ ಸಣ್ಣಗೆ ಹೆಚ್ಚಿಟ್ಟಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ಆಮೇಲೆ ಇದು ಕಲರ್ ಹಾಗೇ ಇರಬೇಕು ಅಂದರೆ ಸ್ವಲ್ಪ ಶುಗರ್ ಹಾಕಿದರೆ ಅದರ ಕಲರ್ ಹಾಗೇ ಇರುತ್ತೆ. ಇಷ್ಟೇ ಸಾಕು. ಇದಕ್ಕೆ ಡೆಲಿಷಿಯಸ್ ಆಗಿರ್ತಕ್ಕಂಥ ಬೀಟ್ರೂಟ್ ಪಲ್ಯ ರೆಡಿಯಾಗುತ್ತೆ. ಹೈ ಬ್ಲಡ್ ಪ್ರೆಷರ್ ಏನಿರಿದ್ರೆ ಇದು ಬ್ಲಡ್ ಪ್ರೆಷರನ್ನ ಲೋ ಮಾಡುತ್ತೆ. ಇದರಲ್ಲಿ ಆಂಟಿ ಕ್ಯಾರೆಕ್ಟರ್ ಇರೋದ್ರಿಂದ ಹೆಲ್ತಿಗೆ ಮತ್ತು ಹಾರ್ಮೋನಲ್ ಹೆಲ್ತು, ವೆಯ್ಟ್ ಲಾಸು ತುಂಬ ಬೆನಿಫಿಷಿಯರಿ ವೆಜಿಟೇಬಲ್ ಇದು. ಹೆಣ್ಮಕ್ಳಿಗಂತೂ ಹೇಳಿ ಮಾಡಿಸಿದ ವೆಜಿಟೇಬಲ್ ಇದು. ಹೆಣ್ಮಕ್ಳಿಗೆ ಇದು ಮೆನೋಪಾಸ್ ಟೈಮಲ್ಲಿ ಎನರ್ಜಿನ ಬೂಸ್ಟ್ ಮಾಡೋ ಕೆಲಸನ ಮಾಡುತ್ತೆ. ಐರನ್ ಕಂಟೆಂಟು ರಿಚ್ ಇರೋದ್ರಿಂದ ಇದು ಕೂದಲು ಬೆಳೆಯೋಕ್ಕೂ ತುಂಬ ಸಹಾಯ ಮಾಡುತ್ತೆ. ಬೀಟ್ರೂಟ್ ಜ್ಯೂಸು ಮತ್ತು ಟೀ ಡಿಕಾಕ್ಷನ್ನು ಕುದಿಸಿದ್ರೆ ಮನೆಯಲ್ಲಿ ಏರ್ ಕಲರ್ ಮಾಡ್ಕೋಬೋದು. ಈ ಫೈಬರ್ ಕಂಟೆಂಟ್ ಇರೋದ್ರಿಂದ ಇದು ವೆಯ್ಟ್ ಲಾಸಿಗೂ ಕೂಡ ತುಂಬ ಒಳ್ಳೆಯದು. ಏನೇ ಆಗಲಿ ಸಿಂಪಲ್ಲಾಗಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ತರಕಾರಿ ಸಿಗುತ್ತೋ ಅದನ್ನು ತಿನ್ನಿ. ಬೀಟ್ರೂಟ್ ವಾರಕ್ಕೊಂದು 2 ಸಲ ಆದರೂ ತಿನ್ನಿ. ಹೆಲ್ತ್ ಬೆನಿಫಿಟ್ಸನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.